ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ಜಯತಿ ಹರಿಣಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುಳಭೀಷ್ಟಾವಾಪ್ತಿಧರ ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯ ನಿರ್ಮುಕ್ತದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗಜವದನ ಬೇಡುವೆ ಗೌರಿತನಯ ಗಜವದನ ಬೇಡುವೆ ಗೌರಿತನಯ ತ್ರಿಜಗವಂದಿತನೇ ಸುಜನರ ಪೊರೆವನೇ ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಗೌರಿತನಯ. ಪಾಶಾಂಕುಶಧರ ಮುನಿಜನ ಪ್ರೇಮ ಮೂಷಿಕ ವಾಹನ ಪರಮ ಪವಿತ್ರನೇ ಗಜವದನ ಬೇಡುವೆ ಗೌರಿತನಯ. ತ್ರಿಜಗವಂದಿತನೇ ಸುಜನರ ಪೊರೆವನೇ ಗಜವದನ ಬೇಡುವೆ ಬೇಡುವೆ. ಲಕ್ಷ್ಮೀ ರಮಣ ಗೋವಿಂದ. ಬೂದಿ ಮುಚ್ಚಿದ ಕಂಡದಂತೇರ್ಪರೋ ಇಧರೆಯ ಮ್ಯಾಲೆ ಹರಿಭಕುತ ಜನರೋ ಇಧರೆಯ ಮ್ಯಾಲೆ ಹರಿಭಕುತ ಜನರೋ ಬೂದಿ ಮುಚ್ಚಿದ ಕಂಡದಂತೆ ಇರ್ಪರೋ ಹರಿಭಕುತ ಜನ. ಶತ್ರು ಮಿತ್ರರುಗಳ ಸಮನಾಗಿ ಎಣಿಸುವರು ಶತ್ರು ಮಿತ್ರರುಗಳ ಸಮನಾಗಿ ಎಣಿಸುವರು ಪುತ್ರ ಮಿತ್ರ ಭ್ರಾತೃಗಳ ನೆಚ್ಚರೋ ಪುತ್ರ ಮಿತ್ರ ಭ್ರಾತೃಗಳ ನೆಚ್ಚರೋ ನೆಚ್ಚರು. ಯಾತ್ರೆ ತೀರ್ಥಂಗಳಿಗೆ ಹೋಗುತ್ತ ಶ್ರೀಹರಿಯ ಯಾತ್ರೆ ತೀರ್ಥಂಗಳಿಗೆ ಹೋಗುತ್ತ ಶ್ರೀಹರಿಯ ಸ್ತೋತ್ರಗಳ ಪಾಡಿ ಸಾಧನೆ ಮಾಡಿಕೊಂಬರೋ ಬೂದಿ ಮುಚ್ಚಿದ ಕೆಂಡದಂತಿರ್ಪರೋ ಇಧರೆಯ ಮ್ಯಾಲೆ ಹರಿಭಕುತ ಜನರೋ ಇಧರೆಯ ಮ್ಯಾಲೆ ಬೂದಿ ಮುಚ್ಚಿದ ಕೆಂಡದಂತಿರ್ಪರು ಜೀವನ ಉಜ್ಜೀವನಗಳನ್ನು ಬಯಸ್ತಕ್ಕಂಥ ಸಾಧಕರು ಅರ್ಥಕಾಮಗಳ ಜೀವನದ ಜೊತೆಗೆ ಧರ್ಮದಿಂದ ಮೋಕ್ಷವನ್ನು ಹೊಂದಲೋಸ್ಕರವಾಗಿ ಮಾಡುವ ಪ್ರಯತ್ನಗಳಲ್ಲಿ ಆ ಪರಮಾರ್ಥ ಮಾರ್ಗದಲ್ಲಿ ಮುಂದುವರಿಯುವ ಸಾಧನೆಗಳಲ್ಲಿ ತೀರ್ಥಯಾತ್ರೆ ಎಂಬುದು ಒಂದು. ಸುತೀರ್ಥಗಮನೇಶು ತಾತ್ಪರ್ಯಂ ಯದುಪತಿ ಕಥಾ ವಿಯೋಗೆ ವ್ಯರ್ಥಂ ಗತಾಯು ಇತಿ ಚಿಂತಾ. ಹೀಗೆ ಶಾಸ್ತ್ರಕಾರರು ಎಚ್ಚರಿಸಿದ್ದಾರೆ. ತೀರ್ಥಯಾತ್ರಾದಿಗಳಿಂದ ಚಿತ್ತಶುದ್ಧಿ ಉಂಟಾಗ್ತದೆ. ಅದನ್ನು ಹೇಳ್ತಾರೆ ವಿಜಯದಾಸರಿ ಕೀರ್ತನೆಯಲ್ಲಿ. ಜ್ಞಾನಿಗಳೇ ಆಗಿದ್ದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರತಕ್ಕಂಥ ಆ ಮಹಿಮರು ದೇಹ ಇರುವಷ್ಟು ಕಾಲ ಸಾಧನೆ ಮಾಡ್ತಾ ಇರ್ತಾರೆ. ಶತ್ರು ಮಿತ್ರಗಳನ್ನು ಸಮನಾಗಿ ಕಾಣತಕ್ಕಂಥವರವರು
ಯಾತ್ರೆಗಳನ್ನು ಮಾಡ್ತಾ ಹರಿಯ ಸ್ತೋತ್ರಗಳನ್ನು ಹೇಳ್ತಾ ನಿತ್ಯ ಸಾಧನೆ ಮಾಡ್ತಾ. ಆದ್ರೆ ಅದು ಎಂಥ ಯಾತ್ರೆ ಆಗಬೇಕು ಅದನ್ನ ಇನ್ನೊಂದು ಹೇಳ್ತಾರೆ. ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ, ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ, ಗಾತ್ರವನು ಬಳಲಿಸಿ ಸ್ತೋತ್ರಗಳ ಪಠಿಸುತ್ತ, ದುರ್ಜನ ವ್ರಾತವನ್ನು ತ್ಯಜಿಸಿ ಸತ್ಸಂಗದಿಂದ ದೇಹದಂಡನೆ ಮಾಡಿಕೊಂಡು ಅಡಿಗಡಿಗೆ ಹರಿ ಮಹಿಮೆಯನ್ನು ಕೊಂಡಾಡ್ತಾ ಅನೇಕ ಪುಣ್ಯಕ್ಷೇತ್ರಗಳೆಲ್ಲ ಸಂಚರಿಸಿ ಚಿತ್ತಶುದ್ಧಿ ಉಂಟಾಗಿ ಸತ್ಸಂಗ ವಿಶೇಷದಿಂದ ನಿರ್ವಿಷಯನಾಗಿ ಮುಂದಿನ ಸಾಧನೆಗೆ ಅನುಕೂಲ ಮಾಡಿಕೊಳ್ತಾರೆ ಜ್ಞಾನಿಗಳು. ಅದನ್ನು ಸಾಧನೆ ಮಾಡಿಕೊಂಬರೋ ಅಂತ ಎಚ್ಚರಿಸ್ತಾರೆ ವಿಜಯದಾಸರು. ಅದರಿಂದ ಯಾತ್ರೆ ಅಂತಹ ಒಂದು ಚಿತ್ತಶುದ್ಧಿಗೆ ಸಹಾಯವಾಗಬೇಕು. ಆದ್ರೆ ನಮ್ಮಲ್ಲಿ ಯಾತ್ರೆ ಬಹಳಷ್ಟು ಜನ ಮಾಡಿದರೂ ಕೂಡ ಅದರ ಮುಖ್ಯ ಉದ್ದೇಶವನ್ನು ಮರೆತು ಬಿಡುತ್ತಾರೆ. ನಾವು ಹೋಗುವುದು ಯಾತ್ರೆ, ನೋಡುವುದು ಜಾತ್ರೆ, ಬರುವಾಗ ತರುವುದು ಪಾತ್ರೆ. ಯಾತ್ರೆಗೆ ಹೋಗೋದು ಪಾತ್ರೆ ತರೋದು. ದಾನ ಧರ್ಮವಿಲ್ಲ, ಚಿತ್ತಶುದ್ಧಿ ಇಲ್ಲ, ಸತ್ಸಂಗವಿಲ್ಲ, ಸಚ್ಛಾಸ್ತ್ರ ಶ್ರವಣವಿಲ್ಲ. ಇಂಥವರ ಕುರಿತು ಹೇಳುವಾಗ ಪುರಂದರದಾಸರು ಎಚ್ಚರಿಸುತ್ತಾರೆ. ಇಲ್ಲೆಲ್ಲ ಇದ್ರೆ ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕಾಶಿ ಯಾತ್ರೆಗೆ ಹೋದನಂತೆ ಒಬ್ಬ. ಅಲ್ಲಿ ಹೋದ್ರೆ ಗಂಗೆ ಮುಳುಗುವಾಗ ಚಂಬು ಮ್ಯಾಲಿದ್ದ ಚಿಂತೆ, ಗಂಗೆ ಮುಳುಗುವಾಗ ಚಂಬು ಮ್ಯಾಲಿದ್ದ ಚಿಂತೆ, ಸಂಗಡಿಗರು ಎಲ್ಲ ಹೋಗುವ ಚಿಂತೆ, ಸಂಗಡಿಗರು ಎಲ್ಲ ಹೋಗುವ ಚಿಂತೆ. ಹರಿಹರಿ ಎನ್ನಲಿಕ್ಕೆ ಹೊತ್ತಿಲ್ಲ, ನಿರುತ ಜನ್ಮ ವ್ಯರ್ಥ ಹೋಗುವುದಲ್ಲ, ನಿರುತ ಜನ್ಮವು ವ್ಯರ್ಥ ಹೋಗುವುದಲ್ಲ. ಗಂಗೆ ಮುಳುಗುವಾಗ ಚಂಬು ಮ್ಯಾಲಿದ್ದ ಚಿಂತೆ, ಗಂಗಾ ತೀರಕ್ಕೆ ಹೋಗಿ ಗಂಗೆ ಭವಪಾಪ ಭಂಗೆ ಕಲಿಮಲಾಪಹಾರಣೆ ವಿಷ್ಣು ಪಾದೋದ್ಭವೆ ಶಿವನ ಜಟಾಜೂಟ ವಿಗಲಿತೆ ಪಾಪ ಚಾಲಿಕೆ ಜಹನ್ನು ಬಾಲಿಕೆ ಎಲ್ಲ ಗಂಗೆ ಹೆಸರು ಹೇಳ್ತಾನೆ. ಮುಳುಗುವಾಗ ಕತ್ತಿನ ತನಕ ಮಾತ್ರ ಮುಳುಗಿ ಮೇಲೆ ನೋಡ್ತಾ ಇದ್ದಾನೆ, ಚಂಬು ಮೇಲೆ ಇಟ್ಟಿದ್ದಾನೆ, ಯಾರಾದ್ರೂ ಕದ್ಕೊಂಡು ಹೋದಾರ. ನಿಶ್ಚಿಂತೆ ಇದೆಯಾ ನಿನಗೆ ಯಾತ್ರೆಯಲ್ಲಿ? ಎಷ್ಟೋ ಜನ ನೋಡಿ ಯಾತ್ರೆಗೆ ಹೋಗಿ ದೇವಾಲಯದ ಮುಂದೆ ಧಬಾ ಧಬಾ ಇಳಿದೆಲ್ಲ ಪ್ರದಕ್ಷಿಣೆ ಬಂದು ಕುಂಕುಮ ಗಂಧ ಎಲ್ಲ ಹಚ್ಕೊಂಡು ಪ್ರಸಾದ ತಿಂದು ಹೊರಗೆ ಬಂದು ಆಮೇಲೆ ಕೇಳ್ತಾರೆ ಒಳಗೆ ಯಾವ ದೇವರು ಅಂತ. ಅದರಿಂದ ವ್ಯರ್ಥ ಆಗ್ತದೆ. ಹಾಗಲ್ವಪ್ಪ, ಸತ್ಸಂಗವಿರಬೇಕು, ಸದ್ವಿಚಾರಗಳಿರಬೇಕು. ಅದು ಇಲ್ಲದೆ ಇದ್ರೆ ವ್ಯರ್ಥ ಆಗ್ತದೆ. ಅದಕ್ಕೆ ನಮ್ಮ ಹಿರಿಯರು ಅನೇಕ ದೃಷ್ಟಾಂತ ಮೂಲಕ ಹೇಳ್ತಾ ಇದ್ರು. ಒಬ್ಬ ಆತ ಸಂಪ್ರದಾಯಸ್ಥ ಯಾತ್ರೆಗೆ ಹೋಗಿದ್ರಂತೆ. ಹೋಗುವಾಗ ಒಂದು ಬೆಳ್ಳಿ ಚೆಂಬು ತಕೊಂಡು ಹೋಗಿದ್ದ. ಮಡಿಗೂ ಆಯ್ತು, ಸ್ನಾನಕ್ಕೂ ಆಯ್ತು ಅಂತ ತಕೊಂಡು ಹೋಗಿದ್ರಂತೆ. ಇದನ್ನು ಎಲ್ಲಿಡೋದು? ಗಂಗಾ ಸ್ನಾನಕ್ಕೆ ಹೋಗುವಾಗ ಯಾರಾದರೂ ಚೆಂಬು ಕದ್ದುಕೊಂಡು ಹೋದಾರೋ ಅಂತ ಭಯದಿಂದ ಆ ಸಂಪ್ರದಾಯಸ್ಥ ಮರಳಿನಲ್ಲಿ ಒಂದು ಹೊಂಡ ಮಾಡಿ ಅದರಲ್ಲಿ ಚೆಂಬು ಹುಗಿದು ಮೇಲೊಂದು ಶಿವಲಿಂಗ ಮಾಡಿ ಇಟ್ಟನಂತೆ. ಮರಳಿನಿಂದ ಶಿವಪೂಜೆ ಮಾಡಬೇಕು ಅಂತಲ್ಲ, ಒಳಗೆ ಚೆಂಬಿರೋದು ಯಾರಿಗೆ ಗೊತ್ತಾಗಬಾರದು ಅಂತ ಮೇಲೆ ಶಿವಲಿಂಗ ಮಾಡಿಟ್ಟು ತಾನು ಸ್ನಾನಕ್ಕೆ ಹೋಗ್ತಾರೆ. ಅವನ ಹಿಂದೆ ಇನ್ನೊಬ್ಬ ಬಂದಿದ್ದ. ಬಹುಶಃ ಇಲ್ಲಿ ನದಿ ಸ್ನಾನ ಮಾಡುವಾಗ ಹೀಗೆ ಶಿವಲಿಂಗ ಮಾಡಿ ಇಟ್ಟು ಹೋಗುವ ಶಾಸ್ತ್ರ ಇದೆಯೇನೋ ಅಂತ ತಿಳ್ಕೊಂಡು ಅವ ಪಕ್ಕದ ಒಂದು ಶಿವಲಿಂಗ ಮಾಡಿ ಇಟ್ಟ. ಅವನ ಹತ್ರ ಹುಗಿಲಿಕ್ಕೆ ಚೆಂಬು ಇರಲಿಲ್ಲ, ಲಿಂಗ ಮಾತ್ರ ಮಾಡಿ ಇಟ್ಟ. ಮೂರನೆಯವನು ಬಂದ, ನಾಲ್ಕನೆಯವನು ಬಂದ. ಎಲ್ಲರೂ ಒಂದೊಂದು ಶಿವಲಿಂಗ ಮಾಡಿ ಇಟ್ಟಿದ್ದಾರೆ. ಈ ಸಂಪ್ರದಾಯಸ್ಥ ಸ್ನಾನ ಮಾಡಿ ಮೇಲಕ್ಕೆ ಬರುವಾಗ ಕೋಟಿ ಲಿಂಗಗಳು ಉದ್ಭವ ಆಗಿದೆ. ಈಗ ಚೆಂಬೆಲ್ಲಿ ಹೋಗದದ್ದು ಅಂತ ಇವನಿಗೆ ಗೊತ್ತಿಲ್ಲ. ಹುಡುಕಿ 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 ಎಲ್ಲೂ ಸಿಗಲಿಲ್ಲ. ಗಂಗಾ ವಾಳು ಕಲಿಂಗೇನ ನಷ್ಟಮ್ಮೆ ತಾಮ್ರ ಭಾಜನೋ, ನನ್ನ ಪಾತ್ರೆ ಹೋಯ್ತು ಅಂತ ಬೊಬ್ಬಿಟ್ಟ. ಏನು ಸಾಧನೆ ಆಯ್ತು? ಹಾಗಲ್ಲವಪ್ಪ, ಹೇಗೆ ಮಾಡ್ಬೇಕು ನೀನು ಯಾತ್ರೆ? ಪಾತ್ರರ ಒಡಗೂಡಿ ಸಜ್ಜನರ ಜೊತೆಗೆ ಹೋಗ್ಬೇಕಪ್ಪ. ಯಾತ್ರೆಗೆ ನಡಿ ನಡಿ ಪಾತ್ರರ ಒಡಗೂಡಿ, ಗಾತ್ರವನು ಬಳಲಿಸಿ ಸ್ತೋತ್ರಗಳ ಪಠಿಸುತ್ತ. ಪರಮಾತ್ಮನ ಗುಣಗಾನ ಮಾಡಬೇಕು, ದಾನ ಧರ್ಮಾದಿಗಳು ಮಾಡಬೇಕು, ಶುಭ ಶೋರ್ಗಳಿರಬೇಕು. ಇಲ್ಲವಾದ್ರೆ ಆ ಯಾತ್ರೆ ವ್ಯರ್ಥ ಆಗ್ತದೆ. ಆದ್ರಿಂದ ಯಾತ್ರೆ ಸಾರ್ಥಕವಾಗಲಿಕ್ಕಾಗಿ ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೇವೆ, ಅಲ್ಲಿಯ ಮಹಿಮೆ ಏನು,
ಅಲ್ಲಿಯ ದೇವರೇನು, ಅಲ್ಲಿ ಏನು ಮಹಾತ್ಮ ಇದೆ, ನಾವಲ್ಲಿ ಹೋದ್ರೆ ಏನು ಮಾಡಬೇಕು, ಇದನ್ನು ತಿಳ್ಕೊಂಡು ನಾವು ಮಾಡಿದ್ರೆ ಚಿತ್ತಶುದ್ಧಿ ಆಗ್ತದೆ, ಯಾತ್ರೆ ಸಾರ್ಥಕವಾಗ್ತದೆ. ಅದಕ್ಕೋಸ್ಕರ ಯಾತ್ರಾ ಕ್ಷೇತ್ರಗಳಲ್ಲಿ ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಅಂತ ಕರೆಯಲ್ಪಡುವ ಶ್ರೀ ಉಡುಪಿ ಕ್ಷೇತ್ರ ಮಹಾತ್ಮೆಯನ್ನು ಕೇಳಿ ಆ ಸತ್ಸಂಗದಿಂದ ಚಿತ್ತಶುದ್ಧಿಯನ್ನು ಸಾಧಿಸೋಣವಂತೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಇಂಥ ಸಂಕೀರ್ತನೆ ಹೇಳ್ಕೊಂಡು ಹೋಗಬೇಕು ಉಡುಪಿ ಯಾತ್ರೆಗಪ್ಪ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ ವಾಸುದೇವ ವಾಸುದೇವ. ರಜತ ಪೀಠಂ ಕುಮಾರಾದ್ರಿ ಕುಂಭಾಷೀ ಚ ಧ್ವಜೇಶ್ವರ, ಕ್ರೋಡ ಗೋಕರ್ಣ ಮೂಕಾಂಬಾ ಸಪ್ತೈತಾ ಮೋಕ್ಷದಾಯಕ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಈ 7 ಕ್ಷೇತ್ರಗಳನ್ನು ಹೇಳುವಾಗ, ಪಡುವಣ ಕಡಲ ತೀರದ 7 ಕ್ಷೇತ್ರಗಳು ಹೇಳುವಾಗ ಮೊದಲನೆಯದೇ ರಜತ ಪೀಠಂ. ಯಾವುದಕ್ಕೆ ರೂಪ್ಯ ಪೀಠ ಅಂತ ಹೇಳ್ತಾರೋ ಅಂಥ ರಜತ ಪೀಠ. ಯಾಕ ಹೆಸರು ಬಂತು ರಜತ ಪೀಠ, ಅದನ್ನು ವರ್ಣನೆ ಮಾಡ್ತಾರೆ ಸಹ್ಯಾದ್ರಿ ಖಂಡದಲ್ಲಿ. ಪರಶುರಾಮ ಪೃಥ್ವಿ ಪರಂ ಗೆಲಿದಿ ಧರಣಿದಾನ ವಿಪ್ರರಿಗಿತ್ತು. ಪರಶುರಾಮ ಪೃಥ್ವಿ ಪರ ಗೆಲಿದು ಈ ಧರಣಿದಾನ ವಿಪ್ರರಿಗಿತ್ತು. ಶರವ ಪೂಡಿ ಶರನಿಧಿಯಂ ಧರಣಿಯ ಭರದಿ ಪಡೆದು ನೆಲಸಿದ ನಿಂತು. ಭೂಪರ ದುರ್ವ್ಯಾಪಾರಂಗಳತ ಶಾಪ ಶರದಿ ನಿಗ್ರಹಿಸಿದನು. ಭೂಪರ ದುರ್ವ್ಯಾಪಾರಂಗಳತ ಶಾಪ ಶರದಿ ನಿಗ್ರಹಿಸಿದನು. ಕೋಪದಿ ಕುಠಾರ ಎಸೆದು ಕಡಲಿಂಗೆ ತಾಪಸ ತತಿಯಂ ಸಲಹಿದನು. ತಾಪಸ ಸತಿಯಂ ಸಲಹಿದನು. ಪರಶುರಾಮ ಪೃಥ್ವಿಪರ ಭಗವಾನ್ ಪರಶುರಾಮನು ರಾಜರುಗಳ ದುರ್ವ್ಯಾಪಾರವನ್ನು ಕಂಡು ಶಾಪದಿಂದಲೋ ಶರದಿಂದಲೋ ಅವರನ್ನು ಶಿಕ್ಷಿಸಿಯೋ ಅಥವಾ ನಾನಾ ಕ್ರಮದಲ್ಲಿ ಅವರನ್ನು ಸೋಲಿಸಿ ಆ ದುಷ್ಟರನ್ನ ದಮನಗೈದು 21 ಆವರ್ತಿ ಪೃಥ್ವಿ ಪ್ರದಕ್ಷಿಣಗೈದು ದುಷ್ಟ ಪೃಥ್ವಿವರನ್ನ ನಾಶ ಮಾಡಿ ಆ ಸಮಸ್ತ ಭೂಮಿಯನ್ನ ವಿಪ್ರಡಿಗೆ ದಾನ ಕೊಟ್ಟಂತಹ ಸ್ಥಳದಲ್ಲಿ ತಾನು ಇರಬಾರದು ಎಂಬುದಾಗಿ ಸಹ್ಯಾದ್ರಿಯಂ ಸೇರಿ ದಿವ್ಯ ಶರವನ್ನು ಹೂಡಿ ಆ ಸಮುದ್ರದಿಂದ ತನಗೆ ಬೇಕಾದಂತಹ ಸ್ಥಳವನ್ನು ಪಡೆದು ಅಲ್ಲಿ ನೆಲೆಸ್ತಾನೆ ಭಾರ್ಗವರಾಮ. ಆದ್ದರಿಂದ ಪಡುವಣ ಕಡಲ ತೀರ ಗೋಮಾಂತಕದಿಂದ ಗೋಶ್ರೀ ಕನ್ಯಾಕುಮಾರಿಯ ತನಕ ಇರತಕ್ಕಂತಹ ಸ್ಥಳವನ್ನ ಪರಶುರಾಮ ಸೃಷ್ಟಿ ಅಂತ ಕರೆದಿದ್ದಾರೆ. ಅಂತಹ ಪರಶುರಾಮರ ಈ ನೂತನ ಸೃಷ್ಟಿಯಲ್ಲಿ ಅವರ ಅನನ್ಯ ಭಕ್ತನಾಗಿರತಕ್ಕಂಥ ರಾಮಭೋಜಾಂಬರಾಜನನ್ನು ಕರೆದು ನೀನೀ ಸಪ್ತ ಕೊಂಕಣವೆಂತಕ್ಕಂಥ ಸ್ಥಳವನ್ನು ಆಳಿ ಇಲ್ಲಿ ಧರ್ಮವು ಚತುಷ್ಪಾದಯುಕ್ತವಾಗಿ ನಿಲ್ಲುವಂತೆ ಮಾಡುವಂತ ಆಶೀರ್ವಾದ ಮಾಡಿದ್ದಾರೆ. ಉದಯಪುರವನ್ನೇ ತನ್ನ ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ಉದಯಪುರವರಾಧೀಶ ಉದಯಪುರವರಾಧೀಶ ರಾಮಭೋಜ ನಾಮಕ ನರೇಶ ರಾಮಭೋಜ ನಾಮಕ ನರೇಶ ಉದಯಪುರವರಾಧೀಶ ಹರಿಗುರು ದೇವತಾ ಪೂಜಾರತಂ ಹರಿಗುರು ದೇವತಾ ಪೂಜಾರತಂ ಪರಮ ಧಾರ್ಮಿಕ ಉದಾರ ಚರಿತನು ಪರಮ ಧಾರ್ಮಿಕ ಉದಾರ ಚರಿತನು ವರಹಯ ಮೇಲಕ್ಕೆ ಭೂಶೋಭಿಸುತ್ತಿರೆ
ವರಹಯ ಮೇಧಕ್ಕೆ ಭೂಶೋಧಿಸುತ್ತಿರೆ ನೆರೆದ ವಿಪ್ರರು ಆಶೀರ್ವದಿಸುತ್ತಿದೆ ಉದಯಪುರಬರಾಧೀಶ ರಾಮ ಭೋಜ ನಾಮಕ ನರೇಶ ರಾಮ ಭೋಜ ನಾಮಕ ನರೇಶ ಉದಯಪುರಬರಾಧೀಶ ವರಾಧೀಶ ಪುರವರಾಧೀಶ. ರಜತಪೀಠದ ಸನಿಹದಲ್ಲಿರುವ ಉದಯಪುರವನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದಾನೆ. ಯಾವುದನ್ನು ಉದ್ಯಾವರ ಅಂತ ಕರೆಯುತ್ತಾರೋ ಅದೇ ಉದಯಪುರ. ಆ ರಾಜಧಾನಿಯಾಗಿ ಮಾಡಿಕೊಂಡು ಪರಶುರಾಮರು ಹೇಗೆ ಆಜ್ಞೆ ಕೊಟ್ಟಿದ್ದಾರೋ ಹಾಗೆ ದಾನ ಧರ್ಮಾದಿಗಳನ್ನು ಶುಭ ಶೋಭನವನ್ನು ನಡೆಸ್ತಾ ಇದ್ದಾನೆ. ರಾಜ್ಯ ಸುಭಿಕ್ಷವಾಗಿದೆ. ಇರಿಯಲ್ ವೈರಿಗಳಿಲ್ಲ, ದಾನ ಮೆಸಗನು ದಾನಾರ್ಥಿಗಳಿಲ್ಲ. ಅವನ ರಾಜ್ಯದಲ್ಲಿ ಯಾರೂ ಬೇಡುವವರೇ ಇಲ್ಲ, ನಾನು ಕೊಡುವಂತ ಬೇಡುವವರೇ ಇಲ್ಲ. ಎಂಥ ಸಮೃದ್ಧ ರಾಜ್ಯ ನೋಡಿ. ನಮಗಂಥ ಕಲ್ಪನೆಯೇ ಬರೋದಿಲ್ವಲ್ಲ. ಈಗ ಬೇಡುವವರದ್ದೇ ರಾಜ್ಯ. 4 ಬೀದಿ ಸೇರಲ್ಲಿ ಕುಳಿತುಕೊಂಡು ಒಬ್ಬ ಕಣ್ಣಿಲ್ಲ ಸ್ವಾಮಿ, ಕಣ್ಣಿಲ್ಲ ಸ್ವಾಮಿ, ಕಣ್ಣಿಲ್ಲ ಸ್ವಾಮಿ ಅಂತ ದಾರಿಲಿ ಹೋಗೋ ನೋಡಿದ ಪಾಪ ಕಣ್ಣಿಲ್ವಂತೆ ಅಂತ 10 ಪೈಸೆ ಹಾಕ್ತ. 10 ಪೈಸೆ ಇವನ ಡಬ್ಬಿಯಲ್ಲಿ ಬೀಳದೆ ಕೆಳಗೆ ಬಿತ್ತು. ಅದು ನಮ್ಮ ಕಣ್ಣಿಲ್ಲ ಅನ್ನೋ ಎತ್ತಿ ಹಾಕೊಂಡು ಇವನಿಗೆ ಸಿಟ್ಟು ಬಂತೇನೋ, ಕಣ್ಣಿಲ್ಲ ಅಂತೆಯಲ್ಲೋ 10 ಪೈಸೆ ಹೇಗೋ ನಿಮ್ಗೆ ಕಾಣಿಸ್ತು. ಅವನಿಂದ ಸ್ವಾಮಿ ಅಷ್ಟು ಕೋಪ ಮಾಡಿಕೊಳ್ಬೇಡಿ, ನನಗೊಳ್ಳೆ ಕಣ್ಣು ಕಾಣಿಸ್ತದೆ. ಇಲ್ಲೊಬ್ಬ ಕುರುಡ ಕೂತ್ಕೊಳ್ತಾ ಇದ್ದ, ಇವತ್ತವ ಇಲ್ಲ, ಆ ಜಾಗ ಯಾಕೆ ಖಾಲಿ ಬಿಡೋದು, ನಾನು ಕೂತಿದ್ದೆ ಅಂತ. ಆ ಮೊದಲು ಕೂತಿದ್ದಂತ ಕುರುಡ ಎಲ್ಲಿ ಹೋಗಿದ್ದಾನೋ, ಅವ ಇವತ್ತು ಸಿನಿಮಾಕ್ಕೆ ಹೋಗಿದ್ದಾನೆ ಸ್ವಾಮಿ ಅಂತ. ಇಂಥ ಭಿಕ್ಷುಕರ ರಾಜ್ಯದಲ್ಲಿದ್ದೇವೆ ನಾವು. ಆದ್ರೆ ಆ ರಾಜನಲ್ಲಿ, ರಾಮಭೋಜನಲ್ಲಿ ಇರಿಯಲ್ ವೈರಿಗಳಿಲ್ಲ, ದಾನ ಮೆಸಗಲು ದಾನಾರ್ಥಿಗಳಿಲ್ಲ. ನಾನು ಕೊಡುವುದು ಬೇಡುವವರೇ ಇಲ್ಲ. ಆಗ ಆತನ ಸಂಗ್ರಹವಾದ ಧನವನ್ನ ಅಶ್ವಮೇಧಾದಿ ಯಜ್ಞಗಳ ಮೂಲಕವಾಗಿ ಜನರಿಗೆ ಹಣ ವಿತರಣೆ ಮಾಡಬೇಕು ಅಂತ ಅಶ್ವಮೇಧ ಯಜ್ಞ ಸಿದ್ಧ ಮಾಡ್ತಾರೆ. ರಾಜರಾದವರು ಯಜ್ಞಾದಿಗಳು ಯಾಕೆ ಮಾಡಬೇಕು ಅಂದ್ರೆ ಅದಕ್ಕೆ ಸೂರ್ಯವ್ರತ ಅಂತ ಕರೆದಿದ್ದಾರೆ. ಸೂರ್ಯನು ಎಲ್ಲಿ ನೀರು ಹೆಚ್ಚಿದೆಯೋ ಅಲ್ಲಿ ತನ್ನ ಕಿರಣಗಳ ಮೂಲಕ ಅದನ್ನು ಆವಿಯಾಗಿ ಮೇಲಕ್ಕೆತ್ತುಕೊಂಡು ಎಲ್ಲಿ ನೀರಿಲ್ಲೋ ಅಲ್ಲಿ ಮಳೆಯ ಮೂಲಕವಾಗಿ ವಿತರಣೆ ಮಾಡ್ತಾರೆ. ಹಾಗೆ ಪ್ರಜೆಗಳಿಂದ ಸಂಗ್ರಹವಾದಂತಹ ಧನವನ್ನ ಯಜ್ಞಯಾಗಾದಿ ಮೂಲಕವಾಗಿ ಮತ್ತೆ ಜನರಿಗೆ ದಾನ ಧರ್ಮಾದಿಗಳು ಹಂಚಬೇಕು. ಅದಕ್ಕೆ ಅಶ್ವಮೇಧ ಯಜ್ಞ ಮಾಡುವನೆಂಬುದಾಗಿ ಯೋಗ್ಯವಾದ ಭೂಶೋಧ ಮಾಡಲಿಕ್ಕಾಗಿ ನೇಗಿಲಿನಿಂದ ಅದನ್ನು ಉಳ್ತಾರೆ. ಉಳುವಾಗ ಆ ನೇಗಿಲಿನ ಕೊನೆಗೆ ಸಿಲುಕಿ ಒಂದು ಸರ್ಪ ಸತ್ತು ಹೋಯಿತು. ಮನಸ್ಸಿಗೆ ಬಹಳ ಖೇದ ಉಂಟಾಗ್ತದೆ. ನಾ ಏನು ಮಾಡಿದೆ, ಇದು ಒಳ್ಳೆಯ ಕಾರ್ಯ ಮಾಡ್ಲಿಕ್ಕೆ ಹೋಗಿ ನನಗೆ ಅಪವಾದವೇ ಬಂದ್ಬಿಡುತ್ತಲ್ಲ ಅಂದಾಗ ಅಶರೀರವಾಣಿ ನುಡಿದಂತೆ ಭಾರ್ಗವರಾಮರು ಒಬ್ಬ ರಾಕ್ಷಸನೇ ಈ ಉರಗ ರೂಪದಿಂದಿದ್ದವ. ಆ ರಾಕ್ಷಸನ್ನೇ ನಾಶ ಮಾಡಿದ ಹಾಗಾಯಿತು, ನಿನಗೆ ಯಾವ ಕಾರಣದಿಂದಲೂ ಕೂಡ ಪಾಪವಿಲ್ಲ. ಆದರೆ ಮುಂದಿನ ಜನರು ಇದರಿಂದಾಗಿ ಸರ್ಪವನ್ನು ಕೊಂದರೆ ಪಾಪ ಬರೋದಿಲ್ಲ ಅಂತ ತಿಳ್ಕೊಂಡು ಅನೇಕ ಅಪರಾಧಗಳು ಮುಂದೆ ಮಾಡಬಹುದು. ಆದ್ರಿಂದ ಲೋಕ ಆದರ್ಶಕ್ಕಾಗಿ ಮಾತ್ರ ಇದನ್ನು ಮಾಡಬೇಕಾಗಿದೆ ಎಂಬುದಾಗಿ ಆಜ್ಞೆ ಕೊಟ್ಟಂತೆ ದಿವ್ಯವಾದ ಬೆಳ್ಳಿಯ ದೊಡ್ಡ ಪೀಠವನ್ನು ಮಾಡಿ 4 ಮೂಲೆಯಲ್ಲಿ ಸರ್ಪಾಕೃತಿಯನ್ನು ಬಿಡಿಸಿ ಮಧ್ಯದಲ್ಲಿ ಭಾರ್ಗವರಾಮನನ್ನಿಟ್ಟು ಬಹುಭಕ್ತಿಯಿಂದ ಪೂಜಿಸ್ತಾ ಇರತಕ್ಕಂಥ ಕಾಲ. ಸಮಸ್ತ ಯಾವ ಪ್ರಜಾಜನರು ಇದನ್ನು ನೋಡ್ತಾ ಇದ್ದಾರೆ. ಆನಂದಾತಿರೇಕದಿಂದ ಆ ಭಾರ್ಗವರಾಮ, ನಿನ್ನ ಎಲ್ಲ ಪಾಪಗಳು ಕಳೆಯಿತಯ್ಯ ರಾಮಭೋಜ, ಈ ಬೆಳ್ಳಿಯ ಪೀಠದಲ್ಲಿ ನನ್ನನ್ನು ಕುಳ್ಳಿರಿಸಿದೆಯಾದ್ರಿಂದ ಇಂದಿನಿಂದ ಈ ಸ್ಥಳಕ್ಕೆ ರಜತ ಪೀಠಪುರ ಅಂತ ಹೆಸರಾಗ್ತದೆ, ರೂಪ್ಯ ಪೀಠಪುರ ಅಂತಕ್ಕಂಥ ಹೆಸರಾಗ್ತದೆ. ನಿನ್ನ ಪಾಪಗಳೆಲ್ಲ ದೂರ ಹೋಯಿತು ಅಂತ ಸಮಾಧಾನ ಪಡಿಸ್ತಾ ಇರತಕ್ಕಂಥ ಕಾಲ. ಶ್ರದ್ಧಾಳುಗಳು ಕೇಳಿದರು, ಇದಕ್ಕೆ ಉಡುಪಿ ಅಂತ ಯಾಕೆ ಕರೆದ್ರಪ್ಪ ಅಂದ್ರೆ, ಉಡು ಅಂದ್ರೆ ನಕ್ಷತ್ರಗಳು, ಅದಕ್ಕೆ ಸ್ವಾಮಿಯಾದವನೇ ಉಡುಪ ಅಂದ್ರೆ ಚಂದ್ರ. ಆ ದಕ್ಷನ ಶಾಪದಿಂದ ಕ್ಷಯರೋಗ ಪೀಡಿತನಾಗಿರತಕ್ಕಂಥ ಚಂದ್ರನು ಬಹುಕಾಲ ಶಿವನನ್ನು ಉಪಾಸನೆ ಮಾಡಿದಂತಹ ಜಾಗ ಇದು. ಆತನ ಪಾಪವನ್ನು ಕಳೆದು ಅವನನ್ನು ಶಿರದಲ್ಲಿ ತಾನು ಹೊತ್ತು ಕಾಪಾಡಿದಂತಹ ಚಂದ್ರಮೌಳೀಶ್ವರ ಇಲ್ಲಿರತಕ್ಕಂತಹ ಜಾಗ. ಆದ್ದರಿಂದ ಚಿಂತೆ ಮಾಡಬೇಡ. ದಕ್ಷ ನಿತ್ತಿಹ ಶಾಪದಿಂ ಕ್ಷಯಿಸಿ ಶಶಿಯು
ತ್ರಕ್ಷಣಂ ಭಜಿಸೆ ಪೋಯಿತು ಪಾಪತತಿಯು. ಶಿವನ ಅನುಗ್ರಹದಿಂದ ಪಾಪ ಕಳೆದುಕೊಂಡಿದ್ದಾನೆ ಚಂದ್ರ. ಆದ್ರಿಂದಲೇ ಆ ಚಂದ್ರಮೌಳೀಶ್ವರನ ಕೃಪೆ ಈ ಸ್ಥಳದಲ್ಲಿದ್ದು ಆ ಉಡುಪನ ಪಾಪಗಳು ಹೋಯ್ತಾದ್ರಿಂದ ಅದನ್ನು ಉಡುಪಿ ಉಡುಪಿ ಅಂತ ಪ್ರಾಕೃತ ಭಾಷೆಯಲ್ಲಿ ಕರೆಯಲಿಕ್ಕೆ ಕಾರಣೀಭೂತವಾಯಿತು. ಚಂದ್ರಮೌಳೀಶ್ವರನ ಸನಿಹದಲ್ಲೇ ಲಿಂಗರೂಪಿಯಾಗಿ ಮಹಾವಿಷ್ಣುವೇ ಪ್ರಕಟನಾಗಿದ್ದಾನೆ ಅನಂತಾಸನ. ವೇದಾರಣ್ಯ ನಿವಾಸಿ ಆ ಚರಿತ್ರೆಯನ್ನು ಒಂದು ವರ್ಣನೆ ಮಾಡ್ತಾರೆ. ಉದಾಸಿ ವೇದಾರಣ್ಯ ನಿವಾಸಿ ವೇದ ವೇದಾಂಗ ಸಚ್ಛಾಸ್ತ್ರದಭ್ಯಾಸಿ ವೇದ ವೇದಾಂಗ ಸಚ್ಛಾಸ್ತ್ರದಭ್ಯಾಸಿ ವೇದಾರಣ್ಯ ನಿವಾಸಿ ವೇದ ಪುರುಷ ಹರಿನಾರಾಯಣನ ಮೋದ ಚರಿತೆ ಅನುವಾದ ಗೈದು ಸಾಧನೆ ಗೈವನು ಸುತರಿಲ್ಲೆಂಬುವ ಸಾಧನಾ ಸಾಧನಾ ಪರದ ಸಾಧನೆಯಲ್ಲಿ ತೊಡಗಿದ್ದಾನೆ. ವೇದಾರಣ್ಯದಲ್ಲಿ ವಾಸಿಯಾಗಿರತಕ್ಕಂತಹ ಭರದ್ವಾಜ ಗೋತ್ರೋತ್ಪನ್ನನಾದ ಆ ಭಾರದ್ವಾಜ ಗೋತ್ರಜನು ಸಂತತಿಗಾಗಿ ನಿರಂತರ ಪ್ರಾರ್ಥನೆ ಮಾಡ್ತಾ ಇರುವಂತೆ ಒಂದು ಕನಸಿನಲ್ಲಿ ಆ ಸ್ವಪ್ನ ಬಿತ್ತವನಿಗೆ ತೈಜಸ ನಾಮಕನಾದ ಪರಮಾತ್ಮ ಜ್ಞಾನಿಗಳಿಗೆ ಸ್ವಪ್ನದಲ್ಲಿ ಬಂದು ಸೂಚನೆ ಕೊಡ್ತಾರೆ. ಕನಸಿನಲ್ಲಿ ತೈಜಸನು ಕಾಣಿಸಿ ದಣಿಯದಿರು ನೀರೂಪ್ಯ ಪೀಠದ ಮನಸಿ ಜಾರಿಗೆ ಪೂಜೆ ಸಲ್ಲಿಸಿ ನಾಗಕುಂಡದಲ್ಲಿ ವಿನಯದಿನ್ ತನಿಪಾಲ ನೆರೆಯುತ ಮನದಿ ನೆನೆಯಭಿಮಾನಿ ರುದ್ರನ ಮನದೊಳಿರ್ಪೆನು ಭೃಗುಜನ ಘನಲಿಂಗ ರೂಪದನೇ. ಕನಸಿನಲ್ಲಿ ತೈಜಸ ನಾಮಕರಾದಂತಹ ಪರಮಾತ್ಮ ಅವನಿಗೆ ಸೂಚನೆ ಕೊಡ್ತಾನೆ. ಹೇ ವೇದಾರಣ್ಯ ನಿವಾಸಿ ಬ್ರಾಹ್ಮಣ, ನೀನು ರಜತಪೀಠಪುರಕ್ಕೆ ಹೋಗಿ ಮನೋತತ್ವಾಭಿಮಾನಿಯಾದಂತಹ ಚಂದ್ರಮೌಳೀಶ್ವರನನ್ನು ಪೂಜಿಸಿ ಆ ದೇವಾಲಯದ ಪೃಷ್ಠಭಾಗದಲ್ಲಿ ಹಿಂದಿರತಕ್ಕಂಥ ನಾಗಕುಂಡದಲ್ಲಿ ನೀನು ನಾಗದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಿದವನಾಗಿ ನೇರವಾಗಿ ಮುಂದಕ್ಕೆ ಹೋಗು. ಅಲ್ಲಿ ಅನಂತ ಪದ್ಮನಾಭ ಪರಶುರಾಮನೇ ಪದ್ಮನಾಭ ರೂಪ ವಿಶೇಷದಿಂದಾಗಿ ಲಿಂಗಾಕಾರನಾಗಿ ನನಗೆ ದರ್ಶನ ಕೊಡ್ತಾನೆ. ಅಭಯಹಸ್ತವನ್ನು ತೋರಿಸಿ ತನ್ನ ಎಡ ತೊಡೆಯ ಮೇಲೆ ಎಡ ಕೈಯನ್ನೇ ಇಟ್ಟುಕೊಂಡು ಕುಳಿತಂಥ ಆ ಅನಂತಾಸನ ದರ್ಶನವನ್ನು ಪಡೆ. ಆ ದರ್ಶನ ಮಾತ್ರದಿಂದ ನಿನ್ನ ಆಸೆ ಪೂರ್ಣವಾಗುತ್ತದೆ. ಉತ್ತರೋತ್ತರವಾಗಿರತಕ್ಕಂಥ ಸಂತತಿ ನಿನ್ನ ಪಾಲಿಗೆ ಕುಲೋದ್ಧಾರವಾಗ್ತದೆ ಎಂದಾಗ ಅಂಥ ಅನಂತಾಸನ ಬಳಿಗಾಗಿ ಬಂದು ದರ್ಶನ ಪಡೆದು ಇಷ್ಟಾರ್ಥವನ್ನು ಪೂರ್ಣ ಮಾಡಿಕೊಳ್ತಾರೆ. ಅಂತಹ ಪುಣ್ಯ ಸ್ಥಳದಲ್ಲಿ ಭಾರದ್ವಾಜ ಗೋತ್ರ ಜನ ಆಸೆಯೂ ಪೂರ್ಣವಾಯಿತು. ಎಲ್ಲ ವಿಧವಾದಂತಹ ದುಃಖಗಳು ಕಷ್ಟಗಳು ದೂರ ಹೋಗಿವೆ. ಅಲ್ಲಿ ಲಿಂಗಾಕಾರನಾಗಿ ತ್ರಿಮೂರ್ತಿಗಳಲ್ಲಿ ಮಹಾವಿಷ್ಣುವೇ ವ್ಯಾಪಕನಾಗಿದ್ದಾನೆಂಬ ತತ್ವವನ್ನು ಭಾಗವತವು ವರ್ಣನೆ ಮಾಡುತ್ತದೆ. ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣೋರ್ಮಹಾತ್ಮನಃ. ಮಾರಮಣನವ ಉಮಾರಮಣನಲ್ಲೂ ಇದ್ದಾನೆ, ಆ ಭೂರಮಣ ಬ್ರಹ್ಮನಲ್ಲೂ ಇದ್ದಾನೆ. ಹೀಗಿದ್ದು ತನ್ನ ಮಹಿಮಾವಿತೇಶ್ವರನ್ನು ಕಾಣಿಸಿದ್ದಾನೆ. ಮಾತ್ರವಲ್ಲ, ಸನಿಹದಲ್ಲೇ ಶ್ರೀ ಭೂ ದುರ್ಗಾನಾಮಕಳಾಗಿರತಕ್ಕಂಥ ಲಕ್ಷ್ಮೀದೇವಿ ಭಾರ್ಗವನಿಂದೊಡಗೂಡಿ ಆ ವಿಮಾನಗಿರಿಯಲ್ಲಿದ್ದಾರೆ. ಆ ಕುಂಜಾರಗಿರಿ ಅಂತ ಅದನ್ನು ಕರೆಯುತ್ತಾರೆ. ವಿಜಯದಾಸರನ್ನು ವರ್ಣನೆ ಮಾಡುತ್ತಾರೆ. ಪರಶುರಾಮನು ತನ್ನ ಸಿರಿಯ ಕೂಡೆ ವಿಮಾನಗಿರಿಯಲಿ ನಿಂದು ಸುರರಿಂದರ್ಚನೆ ಕೊಳ್ಳುತ್ತ ಅರಸುತಾನಾಗಿ ನಿರಂತರದಲ್ಲಿ ಒಪ್ಪುತಿಪ್ಪ ಪರಮ ಪುರುಷನೀತ ನರನೆಂದು ಪೇಳಸಲ್ಲ. ಆ ದುರ್ಗಾದೇವಿಯನ್ನೊಡಗೂಡಿ ಇದ್ದಾನೆ ಭಾರ್ಗವ. ಅಲ್ಲಿ ಯಾರಲ್ಲಿ ದರ್ಶನ ಪಡೆಯುತ್ತಾರೋ
ಹರಿದು ಪಾಪಗಳು ಪರಿಪೋಗುವವು. ಭರತ ಖಂಡದಲ್ಲಿ ಸರಿಯಿಲ್ಲ ಇದಕ್ಕೆಲ್ಲಿ, ಸ್ಮರಣೆ ಮಾತ್ರದಿಂದ ಸಂಚರಿಸುವುದು ಮುಕ್ತಿಯಲಿ. ಪರಶುಧರ ಕೃಷ್ಣ ವಿಜಯ ವಿಠ್ಠಲರೇಯ, ಪರಶುಧರ ಕೃಷ್ಣ ವಿಜಯ ವಿಠ್ಠಲರೇಯ, ಪರಿಣಾಮ ಕೊಡುವನು ಪರತತ್ವ ತಿಳಿಯುವುದು. ಆ ವಿಮಾನಗಿರಿಯ ದುರ್ಗೆಯ ದರ್ಶನ ಮಾತ್ರದಿಂದಲೇ ಎಲ್ಲ ದುಃಖಗಳು ದೂರ ಹೋಗ್ತಾವಂತೆ. ಆ ಪಾವನವಾದ ಪುಣ್ಯ ಕ್ಷೇತ್ರದ ದರ್ಶನ, ಚಂದ್ರಮೌಳೀಶ್ವರನಿಗೆ ಅಭಿಷೇಕಾದಿಗಳನ್ನು ಗೈದು ಅನಂತಾಸನನ ದರ್ಶನ ಪಡೆದು ವಿಮಾನಗಿರಿಯಲ್ಲಿ ಭಾರ್ಗವರನ್ನು ತಾನೇ ಕಂಡು ಸಮುದ್ರಾದಿಗಳ ಮಂಗಲ ಸ್ನಾನವನ್ನು ಗೈದು ಆ ಕ್ಷೇತ್ರವನ್ನು ಮನಸ್ಸಲ್ಲಿ ಮತ್ತೆ ಮತ್ತೆ ಚಿಂತನೆ ಮಾಡಬೇಕು. ಯಾಕಂದ್ರೆ ಶ್ರೀಹರಿಯ ಸಾಕ್ಷಾತ್ ಸನ್ನಿಧಾನವುಳ್ಳ ಬ್ರಹ್ಮ ರುದ್ರಾದಿ ಸಕಲ ಪರಿವಾರಗಳಿಂದ ಯುಕ್ತನಾಗಿ ಮೆರೆಯುವ ಈ ಉಡುಪಿ ಪಾವನ ಕ್ಷೇತ್ರದಲ್ಲಿ ತ್ರೇತೆಯಲ್ಲಿ ಆಂಜನೇಯನಾಗಿ, ದ್ವಾಪರದಲ್ಲಿ ಭೀಮನಾಗಿ ಅವತರಿಸಿದ ಶ್ರೀ ವಾಯುದೇವರು ಕಲಿಯುಗದಲ್ಲಿ ಶ್ರೀಹರಿಯ ಮಹಿಮೆಯನ್ನು, ಜ್ಞಾನಪೂರ್ವಕವಾದ ಶುದ್ಧ ಭಕ್ತಿಯನ್ನು ಸಾರಿ ಸುಜೀವಿಗಳನ್ನು ಉದ್ಧರಿಸಲು ಅವತರಿಸುತ್ತಾರಂತೆ. ಇಲ್ಲಿ ಇದನ್ನು ಶ್ರೀಪಾದರಾಜ ಯತಿಗಳು ಅವತಾರತ್ರಯ ವರ್ಣನೆ ಮಾಡ್ತಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ, ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತಗೆಣೆ ಯಾರು ಮೂಲೋಕದೊಳಗೆ. ಅಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕೂಟದಿ ಜನಿಸಿ ಪಾರ್ಥನೊಡನೆ ಭೀಮ ವಿಕ್ರಮಿ ರಕ್ಕಸನ ಮಾರಿದೊಡ್ಡಿದ ಆ ಪಾಪು ನಮ್ಮ ಕುಲಗುರುರಾಯನು. ಪರಶುರಾಮ ಕ್ಷೇತ್ರ ಉಡುಪನೆಂಬುವ ಗ್ರಾಮ 3 ಕೋಶದಲ್ಲಿದು ಕಡಲ ತಡಿಗೆ. ಪರಮ ಪಾವನ ತನು ಮಧ್ವ ಮುನಿ ಹರುಷದಲ್ಲಿ ಹರಿಯ ಧ್ಯಾನದಿ ತಪವಗೈಯುತ್ತಿರಲು. ಹರಿಯ ಧ್ಯಾನದಿ ತಪ. ಪ್ರಥಮ ಹನುಮನ್ನಾಮ ದ್ವಿತೀಯ ಭೀಮ ಏವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಆದ್ರಿಂದಲೇ ಆ ವಾಯುದೇವರೇ ಇಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಕಲಿವರ್ಷದ 4339 ಅತಿ ಪವಿತ್ರವಾಗಿರತಕ್ಕಂಥ ಶಾಲಿವಾಹನ ಶಕದ 1160 ವಿಳಂಬಿ ಸಂವತ್ಸರ ಅಶ್ವಯೋಜ ಶುದ್ಧ ವಿಜಯ ದಶಮಿಯಂದು ನಾರಾಯಣ ಭಟ್ಟ ವೇದವತೀ ದೇವಿಯ ಉದರದಲ್ಲಿ ವಾಸುದೇವಾಂಬ ನಾಮದಿಂದ ಮಧ್ವರ ಅವತಾರವಾಯಿತಂತೆ. ಮಧ್ವರಾಜವರದ ಗೋವಿಂದ ಗೋವಿಂದ. ಆಚಾರ್ಯ ಮಧ್ವರ ಪಾವನವಾಗಿರತಕ್ಕಂಥ ಶ್ರೀ ಉಡುಪಿ ಕ್ಷೇತ್ರ ಶ್ರೀಮದಾನಂದ ತೀರ್ಥರು ಅಂದು ಕಡಲ ತಡಿಯಲ್ಲಿ ಧ್ಯಾನಸ್ಥರಾಗಿ ಕೂತಿದ್ದಾರೆ. ತಾನು ಹಿಂದೆ ಭೀಮಾವತಾರ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನ ಸೇವೆ, ಅವನ ಲೀಲೆ ಮಹತಿಗಳನ್ನೆಲ್ಲ ಮತ್ತೆ ಚಿಂತಿಸ್ತಾ ಕುಳಿತಿದ್ದಾರೆ. ತನ್ನ ಎಲ್ಲ ಕರ್ತವ್ಯವನ್ನು ಭಗವಂತನ ಯಾವ ಚರಣಕ್ಕೆ ಸಮರ್ಪಣೆ ಮಾಡುವ ಮಹಾತ್ಮ ಜ್ಞಾನ ಪೂರ್ವಕವಾಗಿರತಕ್ಕಂಥ ಸುದೃಢ ಸ್ನೇಹರೂಪವಾದ ಭಕ್ತಿಯನ್ನು ಲೋಕಕ್ಕೆ ಪ್ರಚುರಗೈಯುವ ಸಾಮರ್ಥ್ಯ ಕೊಟ್ಟು ನನ್ನ ಸೇವೆ ಸ್ವೀಕಾರ ಮಾಡೆಂಬುದಾಗಿ ಕೃಷ್ಣನ ಚಿಂತನೆ ಮಾಡ್ತಾ ಆ ದ್ವಾರಕಾಧೀಶನನ್ನ ಈ ಪವಿತ್ರವಾದ ರಜತಪೀಠಪುರಕ್ಕೆ ತರಬೇಕು, ಆ ಸ್ವಾಮಿಯ ಸೇವೆಯನ್ನ ನಾನಿಲ್ಲಿದ್ದು ಮಾಡಬೇಕು. ಹೀಗೆ ಚಿಂತಿಸ್ತಾ ಇರುವಂತೆ ದೈವಯೋಗದಿಂದ ಆ ಭಗವಾನ್ ಕೃಷ್ಣನ ರುಕ್ಮಿಣೀಕರಾರ್ಚಿತವಾದಂಥ ದಿವ್ಯ ವಿಗ್ರಹವೇ ಭಗವಂತನ ಸಂಕಲ್ಪದಂತೆ ಮಧ್ವಾಚಾರ್ಯರ ಕಡೆಗೆ ಹೊರಟಿದೆ. ಆ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಒಮ್ಮೆ ರುಕ್ಮಿಣೀ ದೇವಿಯಿಂದೊಡಗೂಡಿ ದ್ವಾರಕೆಯಲ್ಲಿ ರತ್ನಪೀಠದಲ್ಲಿ ವಿರಾಜಮಾನನಾಗಿದ್ದಾನೆ ಕೃಷ್ಣ. ವೃದ್ಧ ಮಾತೆ ದೇವಕಿ ಬಳಿಯಲ್ಲಿ ಕುಳಿತಿದ್ದಾಳೆ. ಆಕೆ ಎಂದಳಂತೆ, ಕೃಷ್ಣ, ಯಶೋದಾ ಯಶೋದಾ ಬಾಲ
ವಿಲೋಕ್ಯ ಪರಮಾಮುದಂ. ದೇವಕ್ಕೆ ಹೇಳ್ತಾಳ ಕೃಷ್ಣ, ನೀನು ನನ್ನ ಮಗ ಅಂತ ಲೋಕದ ಜನರೆಲ್ಲ ಹೇಳ್ತಾ ಇದ್ರು ಕೂಡ ನಿನ್ನ ಬಾಲಲೀಲೆಯನ್ನು ನಾನು ಕಂಡವಳಲ್ಲ. ಯಶೋದೆ ಇದನ್ನು ನೋಡಿದ್ದಾಳೆ. ನಾನು ನೋಡ್ಬೇಕಪ್ಪ ಅದನ್ನು. ನೀ ಚಿಕ್ಕವನಾಗಿ ಹೇಗಿದ್ದಿ, ಏನ್ ಲೀಲೆ ಮಾಡ್ತಾ ಇದ್ದಿ, ಅದನ್ನು ನನಗೆ ತೋರಿಸು. ಜಗಾಮಖಿಲ ತತ್ರೈಕಾಂ ಲೀಲಾಮೇ ಕೃಷ್ಣ ದರ್ಶಯ. ನಿನ್ನ ಬಾಲಲೀಲೆ ನೋಡ್ಬೇಕು ನಾನು. ಏವಂ ಮಾತ್ರ ಚೋದಿತೋ ದ್ವಾರಕಾಯಾಂ. ಆ ತಾಯಿಯ ಆಸೆಯನ್ನು ಪೂರ್ಣ ಮಾಡಲು ಕೃಷ್ಣೋ ಭೂತ್ವಾ ಬಾಲಕಃ ಕರಿಹಿತ್ತಾಂ ಪ್ರಾಪಾಂ ದದಿ ಸಂಲೋಡಯಂತಿ ಪಾಪಾಮಂದಂ ದದಿ ಸಂಲೋಡಯಂತಿ ಲೀಲಾಭಾವೈ ರಂಜಯನ್ ಮಾತ್ರ ಚಿತ್ತಂ. ಶ್ರೀಕೃಷ್ಣ ಪರಮಾತ್ಮ ತನ್ನ ಅದ್ಭುತವಾದಂಥ ಲೀಲೆಯನ್ನು ತೋರಿಸಲು ದೇವಕಿ ಮುಂದೆ ತಾನು ಚಿಕ್ಕ ಮಗುವಾಗಿದ್ದಾಗ ಯಾವ ಲೀಲೆಯನ್ನು ಮಾಡಿದನೋ ಅದನ್ನು ತೋರಿಸಿದ್ದಾರೆ. ಕೈಯಲ್ಲಿ ಮಂಥನ ಕಡೆಗೋಲು, ಇನ್ನೊಂದು ಕೈಲ ಕಳೆಯತಕ್ಕಂಥ ಹಗ್ಗ ಹಿಡ್ಕೊಂಡಿದ್ದಾನೆ. ಸುಂದರವಾದ ಮುಡಿ, ಮನೋಹರವಾದ ಮುಗ್ಧವಾಗಿರತಕ್ಕಂಥ ಆ ವದನ, ಆ ರೂಪವನ್ನ ದೇವಕಿಗೆ ತೋರಿಸ್ತಾನೆ ಪರಮಾತ್ಮ. ಇದನ್ನು ಕದ್ದು ನೋಡ್ತಾಳಂತೆ ರುಕ್ಮಿಣಿ. ತದೈವ ಭೈಷ್ಮೀಚ ಸಮೀಕ್ಷ ಮಾಧವಂ. ತನ್ನ ಸ್ವಾಮಿ ಚಿಕ್ಕ ಮಗುವಾಗಿ ನೋಡಿ ಆ ಅನಂತಾಕೃತಿಯನ್ನು ಚಿಂತಿಸಬೇಕು ಅಂತ ಕಂಡು ಪುನಃ ಪುನರ್ನೂತನಮೇತದಾಕೃತಿಂ ನಿರ್ಮಾಪಯಾಮಾಸ ತದಾ ತದಾಕೃತಿಂ. ವಿಶ್ವಕರ್ಮನನ್ನು ಕರೆಸಿ ತಾನು ಯಾವ ಮಂಗಳ ಮೂರ್ತಿಯನ್ನು ನೋಡಿದ್ದನೋ ಅಂತಹದ್ದೇ ಕೃಷ್ಣನ ಮಂಗಳ ಮೂರ್ತಿಯನ್ನು ಸಿದ್ಧ ಮಾಡಿ ನಿತ್ಯ ಪೂಜಿಸ್ತಾ ಇದ್ಲಂತೆ. ಇದನ್ನು ದಾಸರು ವರ್ಣನೆ ಮಾಡ್ತಾರೆ. ಅಂದು ದೇವಕೀ ದೇವಿ ದ್ವಾರಕಾಪುರದಲ್ಲಿ ಒಂದು ದಿವಸ ನಿನ್ನ ಮಾಯೆ ಮುಸುಗೆ ಕಂದ ನೀನಾಗಿ ಗೋಕುಲದಲ್ಲಿ ಗೋಪಿಯ ಮುಂದೆ ಬಾಲಕನಾಗಿ ತೋರಿದಾಟವ ಒಂದಾದರೂ ನೋಡಿ ದಣಿಯಲಿಲ್ಲವೋ. ನೀನು ಯಾವುದಾದ್ರೂ ಒಂದು ಲೀಲೆ ತೋರಿಸು ಅಂತ ಹೇಳಿದ್ರಂತೆ. ಆ ರೂಪವನ್ನು ತೋರಿಸಿದಾಗ ಒಂದು ಕೈಯಲ್ಲಿ ಕಡೆಗೋಲ ಪಿಡಿದು ಮತ್ತೊಂದು ಕೈಯಲ್ಲಿ ನೇಣು ಧರಿಸಿ ಬಾಲನಂದದಿ ಇರಲಿತ್ತ ಭೈಷ್ಮೀ. ಆ ರುಕ್ಮಿಣಿ ವಿಶ್ವಕರ್ಮನಿಂದೆ ಅದರಂತೆ ರಚಿಸಬೇಳಿ ನಂದದಿಂದಲಿ ತನ್ನ ಮೂಗುತಿಯ ನಿಟ್ಟು ಸುಂದರ ವಿಗ್ರಹದೊಡನಾಡುತ್ತೇ. ತನ್ನ ಮೂಗಿನ ಮೂಗುತಿಯನ್ನ ವಿಶ್ವಕರ್ಮನಿಂದ ಸಿದ್ಧಗೊಳಿಸಿದಂತಹ ವಿಗ್ರಹಕ್ಕೆ ತಾನು ತೊಡಿಸಿ ಇಂದಿರೆ ಇರೆ ಇತ್ತ ಕಲಿಯುಗ ಬರೇ. ಶ್ರೀಕೃಷ್ಣ ಪರಮಾತ್ಮನ ಈ ದಿವ್ಯ ಲೀಲೆಯನ್ನು ದೇವಕಿಗೆ ತೋರಿದ್ದ. ಆ ವಿಗ್ರಹವನ್ನು ಮಾಡಿ ರುಕ್ಮಿಣಿ ನಿತ್ಯ ಪೂಜೆ ಮಾಡ್ತಾ ಇದ್ಳು. ಯಾವಾಗ ಕಲಿಯುಗದ ಅಂತ್ಯ ಬಂದಿದೆ, ಪರಮಾತ್ಮ ಸ್ವಧಾಮಕ್ಕೆ ಹೊರಟು ಹೋಗಿದ್ದಾನೆ, ಅರ್ಜುನನು ದ್ವಾರಕೆಯಿಂದ ಉಳಿದವರನ್ನೆಲ್ಲ ಕರೆದುಕೊಂಡು ಬರುವಾಗ ಆ ರುಕ್ಮಿಣೀ ಕಲಾರ್ಚಿತವಾದ ಸುಂದರ ವಿಗ್ರಹವನ್ನ ಗೋಪಿ ತಲಾವಂತಕ್ಕಂಥ ಒಂದು ಕೆರೆಯಲ್ಲಿ ಆ ವಿಗ್ರಹವನ್ನು ಅಡಗಿಸಿಡುತ್ತಾರೆ. ಮಣ್ಣು ಮುತ್ತಿಕೊಂಡು ದೊಡ್ಡ ಮಣ್ಣಿನ ಹೆಂಟಿಯಾಗಿಬಿಟ್ಟಿದೆ. ಪಶ್ಚಿಮ ಸಮುದ್ರದಲ್ಲಿ ನೌಕಾಯಾನಕ್ಕೆ ಹೋಗತಕ್ಕಂಥವ್ರು ಯಾರೋ ಆ ನೌಕೆಯ ಸಮತೋಲನವನ್ನು ಕಾಯಲಿಕ್ಕಾಗಿ ಆ ಕೃಷ್ಣ ವಿಗ್ರಹವೇ ಮೆತ್ತಿಕೊಂಡಂತಹ ದೊಡ್ಡ ದೊಡ್ಡ ಮಣ್ಣಿನ ಹೆಂಟುಗಳನ್ನ ತೆಗೆದು ತಮ್ಮ ನೌಕೆಯ ಮೇಲೆ ಹಾಕೊಂಡು ಹೊರಟಿದ್ದಾರೆ. ಪಡುವಣಗಡಲ ತೀರದಲ್ಲಿ ರಜದ ಪೀಠಪುರದ ಸನಿಹದ ಆ ಕಡಲ ತೀರದಲ್ಲಿ ಕುಳಿತಿದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರು ಚಿತ್ತ ನೆಟ್ಟಿದೆ ಕೃಷ್ಣನ ಯಾವ ಚರಣದಲ್ಲಿ. ಆಗಲೇ ಭೀಕರವಾದಂತಹ ಬಿರುಗಾಳಿ ಎದ್ದು ಬಿಟ್ಟಿದೆ. ನೌಕೆ ಮುಳುಗತಕ್ಕಂಥ ಸ್ಥಿತಿಯಲ್ಲುಂಟು. ಆ ನಾವಿಕರಿಗೆ ದಡ ಕಾಣದೆ ಭೀಕರವಾದ ತೆರೆಗಳೇ ಎದ್ದು ಬಿಟ್ಟಿವೆ. ಆಗ ಇದನ್ನು ದೂರದಲ್ಲಿ ನೋಡಿದಂತಹ ಶ್ರೀಮನ್ ಮಧ್ವಾಚಾರ್ಯರು ತಾನೆದ್ದು ತನ್ನ ಕೈಯಲ್ಲಿದ್ದಂತಹ ಕಾವಿ ಶಾಟಿಯನ್ನು ಎತ್ತಿ ಹಿಡಿದಿದ್ದಾರೆ ಧ್ವಜದೋಪಾದಿಯಲ್ಲಿ. ಸ್ವತಃ ವಾಯುವಿನ ಅವತಾರವಾದ್ದರಿಂದ
ಜಡವಾಯುವನ್ನು ನಿಯಂತ್ರಿಸಿ ಬಿರುಗಾಳಿ ಕಡಿಮೆಯಾಗಿದೆ, ನೌಕೆ ದಡವನ್ನು ಸೇರಿದೆ. ಆ ಬಿರುಗಾಳಿನ ಉಂಟು ಮಾಡಿದವರೇ ಅವರು. ಯಾಕೆಂದ್ರೆ ಅಲ್ಲಿ ತನ್ನ ಸ್ವಾಮಿ ಅಡಗಿದ್ದಾರೆ ಎಂದು ತಿಳಿಯಲೋಸ್ಕರವಾಗಿ. ಬದುಕಿದಂಥ ನಾವಿಕರು ಕೇಳ್ತಾರೆ, ನೀವು ಏನು ಕೇಳ್ತೀರೋ ಅದನ್ನು ಕೊಡ್ತೇವೆ, ಬೇಕಾದ್ದು ಕೇಳಿ ನಮ್ಮನ್ನು ಬದುಕಿಸಿದ್ದೀರಿ. ಶ್ರೀಮದ್ ಆನಂದ ತೀರ್ಥರಂದ್ರು, ಮಧ್ವಾಚಾರ್ಯರು, ನಾವು ಸನ್ಯಾಸಿಗಳಪ್ಪ, ನಮಗೇನು ಕೊಡಬೇಕಾ? ಚಿನ್ನಾಭರಣ ಕೊಡ್ತೀಯಂತೀಯೋ, ನಮಗೆ ಚಿನ್ನಾಭರಣಗಳು ಮಣ್ಣು ಎರಡೂ ಒಂದೇ. ಸಮಲೋಷ್ಟಾಶ್ಮಕಾಂತಿ ನೋಡ್ರ, ಅದನ್ನ ಕೊಡಬೇಕು ನಿನಗೆ ಇಚ್ಛೆ ಇದ್ರೆ ನಿನ್ನ ಹಡಗಿನೊಳಗೆ ದೊಡ್ಡ ದೊಡ್ಡ ಮಣ್ಣಿನ ಹೆಂಟುಗಳು ಕಾಣುತ್ತಾವಲ್ಲ, ಅದನ್ನು ಕೊಟ್ಬಿಟ್ಟು ನಮಗೆ ಸಾಕು. ಆ ಮಣ್ಣಿನ ಹೆಂಟೆಯನ್ನು ಕೊಡು ಅಂತ ಕೇಳಿದಾಗ ಆಶ್ಚರ್ಯವಾಗ್ತದೆ ನಾವಿಕರಿಗೆ. ಈ ಸನ್ಯಾಸಿ ರತ್ನಾಭರಣ ಕೇಳಬಹುದಾಗಿತ್ತು, ಬೇರೆ ಏನು ಬೇಕಾದ್ರೆ ಕೇಳಬಹುದಾಗಿತ್ತು, ಇದನ್ನು ಕೇಳಿದ್ರಲ್ಲ. ಅವರಿಗೆ ಅರಿಯದು ಆ 3 ದೊಡ್ಡ ದೊಡ್ಡ ಗೋಪಿ ಚಂದನದ ಆ ಮಣ್ಣಿನ ಹೆಂಟುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಆ ಕ್ಷಣವೇ ಕೆಳಕ್ಕೆ ಬಿತ್ತು ಒಡೆಯಲ್ಪಟ್ಟಿತಂತೆ. ಅದರೊಳಗೆ ಬಲರಾಮನ ವಿಗ್ರಹ, ವಡಭಾಂಡೇಶ್ವರ ಅನ್ನುವ ಕಡೆ ಇದನ್ನು ಪ್ರತಿಷ್ಠಾಪನೆಗೈದಿದ್ದಾರೆ. ಈ ಎರಡನೆಯದರಲ್ಲಿ ಜನಾರ್ದನ ಮಹಾಸ್ವಾಮಿಯ ವಿಗ್ರಹ ಕಾಣಿಸುತ್ತದೆ. ಅದನ್ನು ಮತ್ತೊಂದೆಡೆ ಯರಮಾಳನತಕ್ಕಂಥ ಸ್ಥಳದಲ್ಲಿ ಪ್ರತಿಷ್ಠಾಪನೆಗೈಸಿ ತನ್ನ ಆರಾಧ್ಯನಾಗಿರತಕ್ಕಂಥ ತನಗತ್ಯಂತ ಪ್ರೀತಿಯವನಾದ ಕೃಷ್ಣಂ ವಂದೇ ಮಂಥಪಾಶಧರೋ ದಿವ್ಯಾರ್ಭಕ ಆಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಅವರು ಬಯಸಿದ ಆ ಸ್ವಾಮಿ ಒಂದು ಕೈಯಲ್ಲಿ ಕಡೆಗೋಲನು, ಮತ್ತೊಂದು ಕೈಯಲ್ಲಿ ಕಡೆವನೇಣು, ನಿಂದು ತಾಯಿಯ ಮೊಗವ ನೋಡಿ ಚಂದದಿ ಕುಣಿದಾಡುವ ಧಿಂ 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 ಧಿತ. ಮುದ್ದು ಪುರಂದರ ವಿಠಲ ಉಡುಪಿಯ ಕೃಷ್ಣ ಇಂದು ತಾಯ ಮೊಗ ನೋಡಿ. ಏನ ಮಂಗಳ ಮೂರ್ತಿಯಲ್ಲಿ ಕಾಣಿಸಿದ್ರು ಪರಮಾತ್ಮ, ಆ ವಿಗ್ರಹ ಅದರಲ್ಲಿದೆ. ತಕ್ಷಣ ಅದನ್ನೆತ್ತಿಕೊಂಡು ಬಳಿಯಲಿದ್ದ ಶಿಷ್ಯರು ನಾವೇ ಎತ್ತುತ್ತೇವೆ ಎಂದರು. 32 ಮಂದಿ ಪ್ರಯತ್ನ ಮಾಡಿದರೂ ಕೂಡ ಶ್ರೀಕೃಷ್ಣನ ವಿಗ್ರಹವುಳ್ಳ ಮಣ್ಣಿನ ಹೆಂಟೆ ಮುಟ್ಟೋದು ಸಾಧ್ಯ ಆಗಲಿಲ್ಲ. ಆಚಾರ್ಯರದನ್ನು ಎತ್ತಿದರು, ಕ್ಷಣದಲ್ಲಿ ಬಿಡಿಸಿದರು. ಆ ಮಂಗಳಮಯನಾದ ಬಾಲಕೃಷ್ಣನ ತಲೆಯ ಮೇಲೆ ಹೊತ್ತುಕೊಂಡು ಹರಿಗುಣಗಾನವನ್ನು ಮಾಡುತ್ತಾ ದೇವಕಿ ನಂದನ ನಂದ ಕುಮಾರ ಬೃಂದವನಾಂಚನ ಗೋಕುಲ ಚಂದ್ರ ಕಂದ ಪಲಾಚನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದೀವರೋದರ ದಲನಯನ ಮಂದಾರಧಾರ ಗೋವಿಂದ ವಂದೇ ಮತ್ಸ್ಯಕ ರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕ ವಿಧಾರಕ ದೇವವರೇಣ್ಯ ಸೂಕರ ರೂಪಕ ದಾನವ ಶತ್ರೋ ಭೂಮಿ ವಿಧಾರಕ ಯಜ್ಞವರಾಂಗ ದೇವರ ಸಿಂಹ ಹಿರಣ್ಯಕ ಶತ್ರೋ ಸರ್ವಭಯಾಂತಕ ದೈವತ ಬಂಧೋ ವಾಮನ ವಾಮನ ಮಾನವ ಮೇಷ ದೈತ್ಯ ಕುಲಾಂತಕ ಕಾರಣಭೂತ ರಾಮ ಮೃಗೂಧ್ವ ಸೂರ್ಯದ ದಿತ್ತೆ ಕ್ಷತ್ರ ಕುಲಾಂತಕ ಶಂಭುವರೇಣ್ಯ ರಾಘವ ರಾಘವ ರಾಕ್ಷಸ ಶತ್ರೋ ಮಾರುತಿ ವಲ್ಲಭ ಜಾನಕಿಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ದೈತ್ಯ ವಿಮೋಹಕ ನಿತ್ಯ ಸುಖಾದೇ ದೇವ ಸುಬೋಧಕ ಬುದ್ಧ ಸ್ವರೂಪ ದುಷ್ಟ ಕುಲಾಂತಕ ಕಲ್ಪಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಆನಂದ ತೀರ್ಥ ಕೃತ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ ಅತಿಮತ ತಮಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿದ ಗುಣಗಣ ನಿಲಯ ಶುಭತಮ ಕತಶಯ ಪರಮ ಸದೋದಿತ ಜಗದಿಕ ಕಾನನ ರಾಮರಮ ರಮಣ ವಿಧಿಪವ ಮುಖಸುರ ಸತತ ಸುವಂದಿತ ರಮ ಮನ ವಲ್ಲಭ ಭವಮ ಶರಣವು ಶುಭತಮ ಕತಶಯ ಪರಮ ಸದೋದಿತ ಜಗದಿಕ ಕಾರಣ ರಾಮ ರಮಣ ಗೋವಿಂದ. ಆ ಸ್ವಾಮಿಯನ್ನು ಹೊತ್ತು ತಂದಿದ್ದಾರೆ. 12 ಸ್ತೋತ್ರಗಳನ್ನು ಪಠಿಸುತ್ತಾ ತಂದು ಮಂಗಳ ಮುಹೂರ್ತದಲ್ಲಿ ಆ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಉಡುಪಿಯಲ್ಲಿ ಶ್ರೀಕೃಷ್ಣ ದ್ವಾರಾವತಿಯತ್ತ, ಎಲ್ಲಿ ದ್ವಾರಕೆ, ನೀವು ಎಲ್ಲಿ ದ್ವಾರಕೆ ಹೋಗಿ ಕೃಷ್ಣನ್ ನೋಡ್ಲಿಕ್ಕಾಗ್ತಿತ್ತು ಆ ಕಾಲದಲ್ಲಿ. ಅದಕ್ಕಾಗಿ ನಾವು ಇದ್ದ ಕಡೆಯೇ ಪರಮಾತ್ಮನನ್ನು ತಂದು ಒಪ್ಪಿಸಿದರು ಆಚಾರ್ಯರು. ದ್ವಾರಾವತಿಯತ್ತ ಪಡುಬಲ ದಿಕ್ಕಿನ ವಾರಿ ನಿಧಿಯತ್ತ ಗೋಪೀ ಚಂದನವೆತ್ತ
ಎತ್ತ ಹಡಗು ಪೋಗಿ ಬರುವುದು ಎತ್ತ ಭಾರತೀಪತಿಯಾದ ಮಧ್ವಮುನಿಯತ್ತ ಈ ರೀತಿ ಸಂಗತಿ ಆವಲ್ಲಿ ಕಲ್ಪಿಸಿ ತೋರಿದೆಯೋ ದೇವಾ ಆರು ಬಲ್ಲರು ನಿನ್ನ ಮಹಾವಿಚಿತ್ರವನಾರು ಬಲ್ಲರು ಸಾರಲಾಪೆನೆ ನಿತ್ಯ ಉಡುಪಿನ ಶ್ರೀಕೃಷ್ಣ ಜಾರ ಚೋರ ನಮ್ಮ ವಿಜಯ ವಿಠ್ಠಲರೇಯ. ವಿಜಯದಾಸರು ಆ ಸನ್ನಿವೇಶವನ್ನು ಕೊಂಡಾಡ್ತಾರೆ. ಆ ದ್ವಾರಕೆಯಿಂದ ಸ್ವಾಮಿಯನ್ನು ತಂದು ನಮಗೆಲ್ಲ ಇಲ್ಲಿ ಒಪ್ಪಿಸಿ ಆ ಸೇವೆಗೆ ಅನುಕೂಲ ಮಾಡಿಕೊಟ್ಟಿರತಕ್ಕಂಥವರಲ್ವೇ ಅಂಥ ಆಚಾರ್ಯಕರಾರ್ಚಿತನಾಗಿರತಕ್ಕಂಥ ಪರಮಮಂಗಳ ಸ್ವರೂಪಿಯಾದಂಥ ಶ್ರೀಕೃಷ್ಣ ಭಕ್ತರಿಗೆ ಒಲಿದಿರತಕ್ಕಂಥ ದ್ವಾರಕೆಯ ಸರ್ವ ಸಂಪತ್ತು ಬಿಟ್ಟು ಭೋಗ ಭಾಗ್ಯ ಬಿಟ್ಟು ಆ ಸನ್ಯಾಸಿ ಮಧ್ವಾಚಾರ್ಯರ ಭಕ್ತಿ ಪ್ರೇಮಕ್ಕೆ ಒಲಿದು ಬಂದನಂತೆ. ಇದನ್ನು ತೀರ್ಥ ಪ್ರಬಂಧದಲ್ಲಿ ಶ್ರೀಮದ್ ವಾದರಾಜಯತಿಗಳು ವರ್ಣನೆ ಮಾಡ್ತಾರೆ. ದ್ವಾರಾವತಿ ಸಕಲ ಭಾಗ್ಯವತೀಮುಪೇಕ್ಷ ಗೋಪಾಲ ಬಾಲಲಲನಾಕರ ಪೂಜನಂಚ ವಾರ್ಧಿಂ ವಧೂಗ್ರಹಮತೀತ್ಯಸಮಧ್ವನಾಥೋ ಯತ್ರಾಸ್ತಿ ತದ್ರಜತ ಪೀಠಪುರಂ ಗರೀಯಃ. ಈ ರಜತಪೀಠಪುರ ಉಡುಪಿ ಎಲ್ಲ ಕ್ಷೇತ್ರಗಳಿಂದ ಶ್ರೇಷ್ಠ ಯಾಕೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನು ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷ ಎಲ್ಲ ವಿಧವಾದಂಥ ಭೋಗ ಭಾಗ್ಯಗಳಿದ್ದು ವೈಕುಂಠ ಸದೃಶವಾಗಿರತಕ್ಕಂಥ ಆ ದ್ವಾರಕೆ ಅದನ್ನು ಬಿಟ್ಟು ಗೋಪಾಲ ಬಾಲಲಲನ ಕರಪೂಜನಂಚ ಗೋಪರು ಗೋಪಿಯರು ನಿತ್ಯ ಸೇವೆ ಮಾಡ್ತಾ ಇದ್ರಲ್ಲ ಅವರ ಸೇವೆಯನ್ನು ಕೂಡ ಬೇಡ ಅಂತ ಬಿಟ್ಟು ವಾರ್ಧಿಂ ವಧೂಗ್ರಹಮತೀಜ್ಞಸಮಧ್ವನಾಥ ಸಮುದ್ರದ ಮೂಲಕ ಬಂದಿದ್ದಾರೆ. ಸಮುದ್ರ ಅವನ ವಧೂಗ್ರಹ. ಸಮುದ್ರದಲ್ಲಿ ತಾನೇ ಲಕ್ಷ್ಮಿ ಜನಿಸಿರತಕ್ಕಂಥವು. ತನ್ನ ವಧೂಗ್ರಹವಾದ ಸಮುದ್ರವನ್ನೂ ಬಿಟ್ಟು ದ್ವಾರಕೆಯನ್ನು ಕೂಡ ಬಿಟ್ಟು ಗೋಪಬಾಲ ಲಲನಾಕರ ಪೂಜನಂಚ ಆ ಗೋಪಿಯರ ಆ ಪೂಜೆಯನ್ನು ಕೂಡ ಬೇಡ ಅಂತ ಬಿಟ್ಟು ಯಾವ ಉಡುಪಿಗೆ ಬಂದನೋ ಯತ್ರ ಅಸ್ತಿ ತದ್ರಜತ ಪೀಠಪುರಂ ಗರೀಯಃ. ಎಲ್ಲ ಕ್ಷೇತ್ರಕ್ಕಿಂತ ಇದು ಶ್ರೇಷ್ಠವೆನಿಸಿತು. ಯಾಕೆ ಕೃಷ್ಣನ್ ನಾನು ಇಲ್ಲಿಗೆ ತಂದೆ? ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಹೇಳ್ತಾರೆ, ತಾಪತ್ರಯೇಣ ಸಂತಪ್ತಂ. ಭಗವಾನ್ ಕೃಷ್ಣನ್ ನಾನು ಇಲ್ಲಿಗೆ ಯಾಕೆ ತಂದೆ, ಅವನ ಚರಿತ್ರೆಯನ್ನು ಯಾಕೆ ನಿಮಗೆ ಹೇಳ್ತೇನೆ ಅಂದ್ರೆ, ಆ ಕೃಷ್ಣ ಭಕ್ತಿಯನ್ನು ಯಾಕೆ ಹೇಳ್ತೇನೆ ಅಂದ್ರೆ, ತಾಪತ್ರಯೇಣ ಸಂತಪ್ತ ಯದೇ ತತ್ ಅಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರ್ಣವೋ. ಅಧಿಭೂತ ಅಧಿದೈವ ಅಧ್ಯಾತ್ಮ ತಾಪತ್ರಯಗಳಿಂದ ಸದಾ ಸುಡುತ್ತಿರುವ ಸುಜೀವಿಗಳಿಗೆ, ಈ ಸಮಸ್ತ ಜಗತ್ತಿಗೆ ವಕ್ಷ್ಯಾಮಿ ಶಾಂತಯೇ ತಸ್ಯ ಆ ಕೃಷ್ಣ ಚರಿತೆಯನ್ನ ಕೃಷ್ಣಾಮೃತ ಮಹಾರಣವನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ, ಈ ತಾಪತ್ರಯ ಶಮನಕ್ಕೋಸ್ಕರವಾಗಿ. ಈ ಭಾಗ್ಯವನ್ನು ನಮಗೆಲ್ಲ ಕರುಣಿಸಿರತಕ್ಕಂಥವರು ಅಂಥ ಕೃಷ್ಣನನ್ನು ಪ್ರತಿಷ್ಠಾಪಿಸಿದಂಥ ಮಂಗಳ ಚರಿತೆಯ ಜೊತೆಗೆ ಯಾತ್ರೆ ಮಾಡಬೇಕು, ಹಾಗೆ ಕೃಷ್ಣ ದರ್ಶನ ಮಾಡಬೇಕಾದ ಹಾಗೆ ಇದನ್ನ ಪುರಂದರದಾಸರು ವರ್ಣನೆ ಮಾಡ್ತಾರೆ. ಕಂಡೆನ ಉಡುಪಿಯ ಕೃಷ್ಣನ್ನ, ಕಂಡೆನ ಉಡುಪಿಯ ಕೃಷ್ಣನ್ನ, ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ, ಭೂಮಂಡಲದೋಳು ದಂಡ ಮೋಹಿಪನ, ಕಂಡೆನ ಉಡುಪಿಯ ಕೃಷ್ಣನ್ನ ಕಂಡೆ.
ಸಮುದ್ರವನ್ನ ಕಂಡು ಸ್ನಾನಾದಿಗಳ ಮಾಡಿ. ಹೇಗೆ ಮಾಡಬೇಕು ಉಡುಪಿ ಯಾತ್ರೆ ಅದನ್ನು ಹೇಳ್ತಾರೆ. ಸಮುದ್ರವನ್ನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣಕ್ಕೆ ಎರಗಿ ಶಿವನ ಚಂದ್ರಮೌಳೀಶನ ಚರಣಕ್ಕೆ ಎರಗಿ ಆಮೇಲೆ ನಾ ಬಂದು ಅನಂತಾಸನನ ಕಂಡು ಸಮುದ್ರ ಸ್ನಾನ, ಚಂದ್ರಮೌಳಿಯ ದರ್ಶನ, ಬಳಿಕ ಅನಂತೇಶ್ವರನ ಬಳಿಗಾಗಿ ಬಂದು ಹನುಮಂತನಂಪಾಡಿ ಮನದಿ ನಿಲ್ಲಿಸಿ, ಹನುಮಂತನಂಪಾಡಿ ಮನದಲ್ಲಿ ನಿಲ್ಲಿಸಿ ಕಂಡೆನ ಉಡುಪಿಯ ಕೃಷ್ಣನ್ನ. ಸುತ್ತ ನದಿಯ ಕಂಡೆ ಸೂರ್ಯನ ಪ್ರಭೆ, ಸುತ್ತ ನದಿಯ ಕಂಡೆ ವೈಕುಂಠವೇ ಅಲ್ಲಿ ಕಾಣಿಸಿತು ಪುರಂದರದಾಸರಿ. ಯಾವುದು ನದಿ? ವಿರಜಾ ನದಿ ವೈಕುಂಠದಲ್ಲಿರೋದು. ಅದನ್ನು ನಾನು ಉಡುಪಿಯಲ್ಲಿ ನೋಡಿದನಪ್ಪ ದಿವ್ಯ ದೃಷ್ಟಿಯಿಂದ. ಸುತ್ತು ನದಿಯ ಕಂಡೆ ಸೂರ್ಯ ಪ್ರಭೆಯ ಕಂಡೆ, ಅಲ್ಲಿದ್ದ ಮಧ್ವ ಸರೋವರ ಕಂಡೆ, ಸರೋವರ ಕಂಡೆ, ಮಧ್ವ ಮತದ ಅಷ್ಟ ಮುನಿಗಳ ಕಂಡೆ, ಮಧ್ವ ಮತದ ಅಷ್ಟ ಮುನಿಗಳ ಕಂಡೆ, ಪ್ರಸಿದ್ಧವಾಗಿರುವ ಶ್ರೀ ಉಡುಪಿಯ ಕೃಷ್ಣನ್ನ, ಪ್ರಸಿದ್ಧವಾದ ಉಡುಪಿಯ ಶ್ರೀ ಕೃಷ್ಣನ್ನ ಕಂಡೆನ ಉಡುಪಿ ಕೃಷ್ಣನ್ನ. ಉಂಗುರ ಉಡಿದಾರ ಆ ಕೃಷ್ಣ ಹೇಗಿದ್ದಾನೆ? ಉಂಗುರ ಉಡಿದಾರ ಉಡಿ ಗಂಟೆ ನಾ ಕಂಡೆ, ಉಂಗುರ ಉಡಿದಾರ ಉಂಗುರ ಉಡಿದಾರ ಉಡಿಗಂಟೆ ನಾ ಕಂಡೆ, ರಂಗು ಮಾಣಿಕ್ಯದ ನವರತ್ನ ಮಾಲೆ ಕಂಡೆ, ನವರತ್ನ ಮಾಲೆ ಧಿಮ್ ಧಿಮಿ ಧಿಮಕೆಂದು ಕುಣಿವ ಕೃಷ್ಣನ ಕಂಡೆ, ಧಿಮ್ ಧಿಮಿ ಧಿಮಿಕೆಂದು ಕುಣಿವ ಕೃಷ್ಣನ ಕಂಡೆ, ಪುರಂದರ ವಿಠಲನ ವಿಠಲನ ಪುರಂದರ ವಿಠಲನ ಪಾದ ಕಮಲ ಕಂಡೆ, ಪುರಂದರ ವಿಠಲನ ಪಾದ ಕಮಲ ಕಂಡೆ, ಕಂಡೆನ ಉಡುಪಿಯ ಕೃಷ್ಣನ ಭೂಮಂಡಲದೊಳಗೆ ಉದ್ದಂಡ ಮೋಹಿಪನ, ಕಂಡೆನ ಉಡುಪಿಯ ಕೃಷ್ಣನ, ಉಡುಪಿಯ ಕೃಷ್ಣನ, ಉಡುಪಿಯ ಕೃಷ್ಣ. ಲಕ್ಷ್ಮೀರಮಣ ಗೋವಿಂದ. ಇದು ಯಾತ್ರೆಯ ಫಲ. ಪುರಂದರದಾಸರಿಗೆ ವೈಕುಂಠವೇ ಕಾಣಿಸುತ್ತಂತೆ ಉಡುಪಿಯ ಕೃಷ್ಣನ ಮುಂದೆ. ಅದನ್ನು ಹೇಳ್ತಾರೆ ವಿಜಯದಾಸರು. ಉಡುಪಿನ ಯಾತ್ರೆಯ ಮಾಡಿದವ ನಿತ್ಯ, ಪೊಡವಿಯೊಳಗುಳ್ಳ ಯಾತ್ರೆಯ ಚರಿಸಿದವ. ನೀನು ಶ್ರದ್ಧಾಭಕ್ತಿಯಿಂದ ಉಡುಪಿಯ ಯಾತ್ರೆ ಮಾಡಿದೆಯಾದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ತೀರ್ಥಯಾತ್ರೆ ಮಾಡಿದಂತಾಯ್ತು. ಮಾಡಿರೋ ಮಾಡಿರೋ ಉಡುಪಿಯ ಯಾತ್ರೆಯ ಮಾಡಿರೋ, ಕೊಡಬೇಡ ಕೊಡಬೇಡ ಕೊಟ್ಟರೊಂದೇ ಕಾಸು, ಅಡಿಗಡಿಗೆ 100 ಮಡಿ ಫಲವಾಗುವುದು. ನೀನೇನು ಕೊಡಬೇಡ, ಉಡುಪಿಗೆ ಹೋಗಿ ಕೃಷ್ಣ ನೋಡವನ ಪಾದಕ್ಕೆ ನಮಸ್ಕಾರ ಮಾಡು. ಶ್ರದ್ಧಾ ಭಕ್ತಿಯಿಂದ 1 ಕಾಸು ಕೊಟ್ಟರೆ ಸಾಕು, 100 ಮಡಿ ಸಂಪತ್ತು ಪರಮಾತ್ಮ ಕೊಡ್ತಾರೆ.
ಉಡುಪಿನ ಯಾತ್ರೆಯ ಮಾಡದಿದ್ದರೆ ಪುಣ್ಯ ಕೆಡುವುದು. ಮುದ್ರೆ ಇಲ್ಲದ ದ್ರವ್ಯದಂತೆ, ರಾಜಮುದ್ರೆ ಇಲ್ದಿದ್ರೆ ಹಣಕ್ಕೆ ಹಾಕಿ ಬೆಲೆ ಬರುವುದಿಲ್ವೋ, ಕೃಷ್ಣ ದರ್ಶನ ಇಲ್ದಿದ್ದವನಿಗೆ ಭಕ್ತಿ ಬರುವುದಿಲ್ಲ ಅಂತ. ಬಿಡೆನೋ ಬಿಡೆನೋ ನಿನ್ನ ಚರಣ, ಕೃಷ್ಣ ನಿನ್ನ ಚರಣ ಬಿಡೋದಿಲ್ಲ. ಹಾಗೆಯೇ ಕೃಷ್ಣನು ಬಿಡನೋ ಬಿಡನೋ ತನ್ನ ಬಳಿ ಬಂದವನ. ಎಲ್ಲ ದಾಸರುಗಳು, ಎಲ್ಲ ಸಾಧಕರು, ಸಿದ್ಧ ಪುರುಷರು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನನ್ನ ದರ್ಶಿಸಕ್ಕಾಗಲು ಹೋಗ್ತಾ ಇದ್ದಾರೆ. ಒಬ್ಬೊಬ್ಬ ದಾಸರು ಕೊಂಡಾಡ್ತಾರೆ. ಸುರಪುರದ ಆನಂದ ದಾಸರು ಬಹು ಸುಂದರವಾಗಿ ಹೇಳುತ್ತಾರೆ. ಕಂಡು ಧನ್ಯನಾದೆ ಉಡುಪಿಯ, ಕಂಡು ಧನ್ಯನಾದೆ ಉಡುಪಿಯ, ಕೃಷ್ಣನ ಕಂಡು ಧನ್ಯನಾದೆ ಉಡುಪಿಯ. ಕಣ್ಣಾರೆ ಕಂಡು ಕಂಡು ಧನ್ಯನಾದೆನು ಬ್ರಹ್ಮಾಂಡನ ಕದಿ ಒಡೆದ ಹರಿಯ. ಕಂಡು ಧನ್ಯನಾದೆನು ಬ್ರಹ್ಮಾಂಡನ ಕದಿ ಒಡೆದ ಹರಿಯ. ತಂಡ ತಂಡದಿ ಪೂಜೆಗೊಳ್ಳುತ್ತ ಪಾಂಡವರನು ಸಲಹಿದವನ ಕಂಡು ಧನ್ಯನಾದೆ ಕೃಷ್ಣನ. ಗೆಜ್ಜೆ ಕಾಲ ಕಡಗ ಬಿಟ್ಟು, ಗೆಜ್ಜೆ ಕಾಲ ಕಡಗ ಬಿಟ್ಟು ಮಜ್ಜಿಗೆ ಕಡೆಗೋಲು ಪಿಡಿದು. ಗೆಜ್ಜೆ ಕಾಲ ಕಡಗ ಬಿಟ್ಟು, ಗೆಜ್ಜೆ ಕಾಲ ಕಡಗ ಬಿಟ್ಟು, ಗೆಜ್ಜೆ ಕಾಲ ಕಡಗ ಬಿಟ್ಟು. ಗೆಜ್ಜೆ ಕಾಲ ಕಡಗ ಬಿಟ್ಟು ಮಜ್ಜಿಗೆ ಕಡೆಗೋಲು ಪಿಡಿದು. ಹೆಜ್ಜೆ ಪಂಕ್ತಿ ಊಟ ಉಂಡು, ಹೆಜ್ಜೆ ಪಂಕ್ತಿ ಊಟ ಉಂಡು, ಗುಜ್ಜು ವೇಷ ಧರಿಸಿದವನ ಕಂಡು ಧನ್ಯನಾದೆ ಉಡುಪಿಯ. ಕೃಷ್ಣನ ಕಂಡು ಧನ್ಯನಾದೆ ಉಡುಪಿಯ ಕೃಷ್ಣನ. ಎಂಟು ಮಠದ ಯತಿಗಳು ತನ್ನ ಬಂಟರಿಂದ ಪೂಜೆಗೊಳ್ಳುತ್ತ ಕಂಠಕ ಕಂಸಾದಿಗಳನ್ನು ದಂಟಿನಂದದಿ ಸೆಳೆದವನ ಕಂಡು ಧನ್ಯನಾದೆ ಉಡುಪಿಯ. ಯಸು ಜನ್ಮದ ಸುಕೃತವೋ ಎನಗ, ಯಸು ಜನ್ಮದ ಸುಕೃತವೋ ಕಮಲೇಶ ವಿಠಲರಾಯ ತನ್ನ. ಯಸು ಜನ್ಮದ ಸುಕೃತವೋ ಕಮಲೇಶ ವಿಠಲರಾಯ. ದಾಸ ಜನರಭಿಲಾಷೆ ಸಲ್ಲಿಸಿ ಕೂಸಿನಂದದಿ ಪೋಷಿಸುವರ ಕಂಡು ಧನ್ಯನಾದೆ ಧನ್ಯನಾದೆ ಧನ್ಯನಾ. ಗೋಪಾಲ ಕೃಷ್ಣ ಭಗವಾನಕಿ. ಆ ಕೃಷ್ಣ ದರ್ಶನ ಮಧ್ವ ಸರೋವರದ ಸ್ಥಾನ. ಎಲ್ಲಿ ಕಂಡ್ರಲ್ಲಿ, ಎಲ್ಲಿ ಕೃಷ್ಣನ ಸದನ, ಎಲ್ಲಿ ಕೃಷ್ಣನ ಸ್ಥಾನ, ಎಲ್ಲಿ ಕೃಷ್ಣನ ಮೂರ್ತಿ, ಎಲ್ಲಿ ಕೃಷ್ಣನ ಕೀರ್ತಿ, ಎಲ್ಲಿ ಕೃಷ್ಣನ ಗಾನ, ಎಲ್ಲಿ ಕೃಷ್ಣನ ಧ್ಯಾನ, ಎಲ್ಲಿ ಕೃಷ್ಣನ ಸ್ತೋತ್ರ, ಎಲ್ಲಿ ಕೃಷ್ಣನ ಯಾತ್ರ, ಎಲ್ಲಿ ಕೃಷ್ಣನ ಪ್ರಣಯ, ಎಲ್ಲಿ ಕೃಷ್ಣನ ನಾಮ, ಎಲ್ಲಿ ಕೃಷ್ಣಾರ್ ಆರಾಧನೆ, ಎಲ್ಲಿ ಕೃಷ್ಣ ಶ್ರವಣ, ಎಲ್ಲಿ ಕೃಷ್ಣ ಪಾದ ತೀರ್ಥ, ಎಲ್ಲಿ ಮತ್ತು ಪ್ರಸಾದ. ಹೀಗೆ ಇಡೀ ಜೀವನವನ್ನೇ ಭಗವನ್ಮಯವಾಗಿಸಿಕೊಂಡಿರುತ್ತೆ.
ಅಂಥ ಪುಣ್ಯಕ್ಷೇತ್ರ ಅದು. ಆ ಕೃಷ್ಣನನ್ನು ಕಂಡು ಎಲ್ಲ ವಿಧವಾದಂಥ ಸೇವೆಯನ್ನವನಿಗೆ ಗೈದು ನಿನ್ನ ಉಣಿಸು ತಿನಿಸು ನಡೆ ನುಡಿಯನ್ನ ಭಗವದ್ಮಯವಾಗಿಸಿಕೊಂತಾರೆ. ಕುರುಭುಂಕ್ಷ್ವಚ ಕರ್ಮ ನಿಜೋ ನಿಯತೋ ಹರಿಪಾದ ವಿನಮ್ರಧಿಯಾಸ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ ಪಿತೃಮಾರ್ಗತಿ ನ ತಥೋ ವಸ್ತ್ಯ ಪರಂ ಜಗತಿ ಜತಮಂ ಪರಮಾತ್ಮರತಃ ಪೂಜ ತಮ ತದಲೋ ಬಹುಲೋಕ ವಿಚಿಂತನಯಾ ಪ್ರವಣಂ ಗುರು ಮಾನಸ ವೀಶಪತಿ ಶೃಣುತಾಮಲ ಸತ್ಯವತಃ ಪರಮಂ ಶಪಥೇರಿತ ಮುಚ್ಚಿತ ಬಾಹುಯುಗಂ ನ ಹರೇ ಪರಮ ನ ಹರೇ ಪರಮ ಸತು ಸರ್ವಚಿದಾತ್ಮಗಣ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ.